ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು 4 ಗಂಟೆಯಿಂದನೇ ದಿನ ಸ್ಟಾರ್ಟ್ ಆಯಿತು. ನಾನು ತೋರಿಸ್ತಾ ಇರ್ತೀನಿ ನೋಡಿ, ಇದು ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸ್ತಾ ಇದ್ದೀನಿ. ಅಲಾರಮ್ ನನ್ನ ಮೊಬೈಲಲ್ಲಿ ಯೂಶಲಿ ಕೆಲವು ಸತಿ 3:45 ಇರುತ್ತೆ, ಕೆಲವು ಸತಿ 4 ಇರುತ್ತೆ, ಕೆಲವು ಸತಿ 4:30. ಸಂಡೇಸ್ ಬಂದು 6:30 6 ಆ ಥರ ಇರುತ್ತೆ. ಕೆಲವು ಸತಿ ಹೇಳೋಕ್ಕೆ ಬರೋಲ್ಲ. ಹಿಂದಿನ ದಿನ ತುಂಬ ಸ್ಟ್ರೈನ್ ಆಗಿದೆ ಅಂದರೆ 8 ಗಂಟೆವರೆಗೂ ಮಲ್ಕೊಂಬಿಡ್ತೀನಿ. ಬಟ್ ಅದು ಸಂಡೇಸು. ವರ್ಕಿಂಗ್ ಡೇ ಇದೆ ಅಂದರೆ 100% ನಂದು 4 ಅಷ್ಟೊತ್ತಿಗೆ ದಿನ ಸ್ಟಾರ್ಟ್ ಆಗೋಗುತ್ತೆ. ನೆಮ್ಮದಿಯಾಗಿ ದಿನನ ಸ್ಟಾರ್ಟ್ ಮಾಡಬೇಕು ಅಂದರೆ ನನಗಿರೋ ಶೆಡ್ಯೂಲ್ಗೆ, ನನಗಿರುವಂಥ ಕೆಲಸಗಳಿಗೆ 4 ಬೆಸ್ಟ್ ನನ್ನ ಟೈಮಿಂಗ್ಸು. ಸೊ ಆ ಟೈಮ್ಗೆ ಎದ್ರೇ ಎಲ್ಲ ಕೆಲಸಗಳು ಕರೆಕ್ಟಾಗಿ ಆಗುತ್ತೆ. ಇದು ಬಂದು ನಾನು ಶೇರ್ ಮಾಡ್ತಾ ಇರೋದು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ಲು. ನಿಮ್ಗೆ ಗೊತ್ತು, ನನ್ನ ದೊಡ್ಡ ಮಗಳಿಗಂತೂ ಚಾಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಯಾವಾಗಲೂ ಆಯಿತು, ಒಂದು ತಿಂಗಳಾಯ್ತಾ ಅಂತ ತಂದು ಇದು ಪಾನಿಪುರಿ ಪ್ಯಾಕೆಟು ತಂದಿದ್ವಿ. ಸ್ಟಾರ್ ಬಜಾರಲ್ಲಿ ಯಾವಾಗಲೂ ಅಷ್ಟೇ, ಇಷ್ಟು ದುಡ್ಡಿಗೆ ಜಾಸ್ತಿ ಒಂದು 1,500 2,000 ಮೇಲೆ ಶಾಪಿಂಗ್ ಮಾಡಿದ್ರೆ ಏನಾದರೂ ಒಂದು 9 ರುಪೀಸ್ಗೆ 8 ರುಪೀಸ್ಗೆ ಆ ಥರ ಎಲ್ಲ ಕೊಡ್ತಾರೆ. ಶುಗರು, ಆಮೇಲೆ ಒಂದು ಬ್ಯಾಗು, ಈ ಥರ ಪಾನಿಪುರಿದು ಸೆಟ್ ಆ ಥರ ಎಲ್ಲ ನನಗೆ 9 ರುಪೀಸ್ಗೆ ಆ ಥರ ಎಲ್ಲ ಸಿಗುತ್ತೆ. ಸೊ ಅದಕ್ಕೆ ನಾನು 2 ಪಾನಿಪುರಿದು ತೊಗೊಂಡಿದ್ದೆ. ಮಾಡೋಣ ಯಾವಾಗಾದ್ರು, ಮಕ್ಕಳಿಗೆ ಯಾವಾಗನ ಇಷ್ಟ ಇರುತ್ತಲ್ವ, ಇದೊಂದು ಏಜು. ಮತ್ತು ನಮ್ಮ ಏಜಿಗೆ ಬಂದಾದಮೇಲೆ ಆ್ಯಸ್ ಯೂಶ್ವಲ್ ಅವ್ರ ವೇಟು, ಆಮೇಲೆ ಹೆಲ್ತು, ಈ ಥರ ಎಲ್ಲ ಕಾನ್ಷಿಯಸ್ ಮಾಡಿಕೊಂಡು ತುಂಬ ತಿನ್ನೋದೆಲ್ಲ ಕಡಿಮೆ ಆಗುತ್ತೆ. ನಮ್ಮ ಮನೇಲಿ ತುಂಬ ಕಡಿಮೆ ಆ್ಯಕ್ಚುಲಿ ಇಂಥ ಜಂಕ್ ಫುಡ್ಸ್ ಎಲ್ಲ. ಸೊ ಅದಕ್ಕೆ ಒಕೇಶ್ನಲಿ, ಅದು ಈಗ ಚಿಲ್ಡ್ರನ್ಸ್ ಡೇ ಇತ್ತಲ್ಲ ಅವತ್ತು, ಸೊ ಅವ್ರಿಗೆ ಕೇಳಿದಾಗ ಅವ್ರು ಕೇಳಿದ್ದಿದ್ದೆ ಅಷ್ಟು, ಪಾನಿಪುರಿ ಮಾಡ್ಕೊಡಮ್ಮ ಇನ್ನೇನು ಬೇಡ ಅಂತ. ಸೊ ಅದಕ್ಕೆ ಪಾನಿಪುರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟ್ ಗ್ರೀನ್ ಚಟ್ನಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ನಿಂಬೆಹಣ್ಣು ಹುಳಿ, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹುಳಿ ಹಾಕಿದ್ದೀನಿ, ಉಪ್ಪು, ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು ಒಂಥರ ಗ್ರೀನ್ ಚಟ್ನಿ ಥರನೂ ಯೂಸ್ ಮಾಡ್ಕೋಬೋದು ನೀವು. ಸ್ಯಾಂಡ್ವಿಚ್ಗೆ, ಪಾನಿಪುರಿಗೆ, ಏನೇ ಒಂದು ಚಾಟ್ಸ್ ಥರನೂ ಯೂಸ್ ಮಾಡ್ಕೋಬೋದು. ಆಮೇಲೆ ಇದಾದಮೇಲೆ ಸ್ವಲ್ಪ ಇಮ್ಲಿ ಚಟ್ನಿನೂ ಮಾಡಿದೆ. ಅದು ಸಿಂಪಲಾಗಿ ಮಾಡ್ತೀನಿ ನಾನು. ನೀವು ನೋಡಿ ಆಯಿತಾ, ಇವತ್ತಿನ ಮಾಡಿರುವಂಥ ಚಾಟ್ಸು ತುಂಬಾ ಸಿಂಪಲು. ಒಂಥರ ಪಾನಿಪುರಿನೂ ಅಲ್ಲ, ಅದೊಂಥರ ಚಾಟ್ಸ್ ಅಂತ ಅಂದ್ಕೊಳ್ಳಿ. ಇದಕ್ಕೆ ಪಾನಿಪುರಿ ಅಂತ ಹೆಸರು ಕೊಡೋಕ್ಕಾಗಲ್ಲ ಆಯಿತಾ, ಯಾಕೆಂದರೆ ಇಲ್ಲಿ ಪಾನಿಗೀನಿ ಏನೂ ಮಾಡಿಲ್ಲ. ಬಟ್ ತಿನ್ನೋಕ್ಕೆ ಮಾತ್ರ ಟೇಸ್ಟ್ ಆಸಮ್ ಆಗಿತ್ತು ಗೊತ್ತಾ, ತುಂಬಾ ಚೆನ್ನಾಗಿತ್ತು. ನಾನು ಏನೇನು ಪ್ರಿಪೇರ್ ಮಾಡಿಕೊಂಡೆ ಅಂತ ಜಸ್ಟ್ ಹೇಳ್ತೀನಿ. ಗ್ರೀನ್ ಚಟ್ನಿ ಪ್ರಿಪೇರ್ ಮಾಡಿಕೊಂಡೆ. ಯಾವುದೇ ಚಾಟ್ಸ್ಗನ ತುಂಬ ಇಂಪಾರ್ಟೆಂಟ್ ಏನು ಹೇಳಿ, ಹಸಿ ಈರುಳ್ಳಿ, ಅದನ್ನು ತುಂಬ ಕಟ್ ಮಾಡಿಕೊಂಡೆ. ನೆಕ್ಸ್ಟ್ ಇಮ್ಲಿ ಚಟ್ನಿ ಮಾಡಿದೆ. ಅದು ಹಿಂಗೆ ಅಂದರೆ ಸ್ವಲ್ಪ ಹುಣ್ಸೆಹಣ್ಣನ್ನು ಚೆನ್ನಾಗಿ ಬೇಯಿಸ್ಕೊಂಡು ಅದರ ರಸನ ತೊಗೊಂಡು ಸ್ವಲ್ಪ ಬೆಲ್ಲ ಹಾಕಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋದು ಅಷ್ಟೇ. ಬೆಲ್ಲ, ಉಪ್ಪು ಒಂದು ಚಿಟಿಕೆ ಅಷ್ಟೇ. ಆಮೇಲೆ ಖಾರದ ಪುಡಿ, ಗರಂ ಮಸಾಲೆ ಇದನ್ನೆಲ್ಲ ಹಾಕಿ ಬೇಯಿಸ್ಕೊಳ್ಳೋದು. ಮುಂದೆ ತೋರಿಸ್ತಾ ಹೋಗ್ತೀನಿ ಪ್ರೊಸೀಜರು. ಮೇನ್ ಚಾಟ್ಸ್ಗೆ ಅಂದರೆ ಈರುಳ್ಳಿ. ಅದಕ್ಕೆ ಅದನ್ನು ಒಂದು 5-6 ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಸರ್ವಿಂಗ್ ಟೈಮಲ್ಲಿ ಚೆನ್ನಾಗಿ ಅನಿಸುತ್ತೆ ಅಂತ. ಆಮೇಲೆ ಮಿಕ್ಸ್ಚರ್ ಇತ್ತು, ಆಲೂ ಭುಜಿಯಾ ತಂದಿದ್ದರು ಸ್ಟಾರ್ ಬಜಾರಿಂದ. ಆಲೂ ಭುಜಿಯಾ ಇತ್ತು. ಆಮೇಲೆ ಸೇವ್, ಪಾನಿಪುರಿ ಸೇವೇ ಸಿಗುತ್ತೆ, ಯೆಲ್ಲೋ ಕಲರ್ದೊಂದು ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಇಂಥ ಸಣ್ಣ ಪುಟ್ಟದೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡಿದೆ ಚಾಟ್ಸ್ ಅಂತ. ಸೊ ಇದನ್ನು ಪಾನಿಪುರಿ, ಮಸಾಲೆ ಪುರಿ ಏನೂ ಅಲ್ಲ, ಬಟ್ ಒಂಥರ ಚಾಟ್ಸ್ ಅಂತ ಅಂದ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹೋದ ವ್ಲಾಗಲ್ಲಿ ಆ್ಯಕ್ಚುಲಿ ಹೆಣ್ಮಕ್ಳು ಪೇರೆಂಟ್ಸ್ ಯಾವ ರೀತಿ ಇರಬೇಕು, ತಾಯಂದರು ಯಾವ ರೀತಿ ಇರಬೇಕು ಅಂತ ಹೇಳಿದ್ನಲ್ಲ. ಈಗ ಗಂಡು ಮಕ್ಕಳದು ಜೊತೆಗೆ ಜನರಲಾಗಿ ಪೇರೆಂಟಿಂಗ್ ಮಿಸ್ಟೇಕ್ಸ್ ಏನೇನೇ ಇರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಸುಮಾರು ಜನ ಅದಕ್ಕೆ ಎಷ್ಟು ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ ಅಂದರೆ, ಈ ಜಗತ್ತಲ್ಲಿ ಈಗಿನ ಕಾಲದಲ್ಲಿ ಮಕ್ಕಳನ್ನ ಬೆಳೆಸೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳಿದ್ದೀರಾ. ಅದು ಹೌದು. ಆ್ಯಕ್ಚುಲಿ ಈಗ ಮೇನ್ ಪ್ರಾಬ್ಲಮ್ ಬಂದಿರೋದೆ ಗೆಡ್ಜೆಟ್ಸು, ಟಿವಿ, ಮೊಬೈಲು, ಟ್ಯಾಬು, ಲ್ಯಾಪ್ಟಾಪು, ಈ ಥರ ಎಲ್ಲ ಬಂದು ಅವರಿಗೆ, ಮಕ್ಕಳಿಗೆ ಅವಶ್ಯಕತೆಗಿಂತ ಜಾಸ್ತಿ ತಿಳ್ಕೊಂಬಿಡ್ತಾ ಇದ್ದಾರೆ ಅವರು. ಸೊ ಅವ್ರನ್ನ ಹ್ಯಾಂಡ್ಲ್ ಮಾಡೋದು ಕಷ್ಟ ಆಗ್ತಾಯಿದೆ. ಸೊ ಅದಕ್ಕೆ ನಾವು ಆ್ಯಸ್ ಎ ಪೇರೆಂಟಿಂಗ್ ನಮ್ಮದೇನು ಮಿಸ್ಟೇಕ್ಸ್ ಇರುತ್ತೆ ಅಲ್ಲಿ ಅಂತ ಹೇಳ್ತಾ ಹೋಗ್ತೀನಿ. ನಾವು ಯಾವಾಗಲೂ ಅಷ್ಟೇ, ಮಕ್ಕಳೇನೋ ರಾಂಗ್ ಫ್ರೆಂಡ್ಶಿಪ್ ಮಾಡ್ತಾಯಿದ್ದಾರೆ, ಮೊಬೈಲ್ ಜಾಸ್ತಿ ಇಟ್ಕೊತಾ ಇದ್ದಾರೆ, ಟ್ಯಾಬ್ ಜಾಸ್ತಿ ಇಟ್ಕೊಳ್ತಾ ಇದ್ದಾರೆ, ಲ್ಯಾಪ್ಟಾಪಲ್ಲಿ ಏನೋ ವೀಡಿಯೋ ಗೇಮ್ಸ್ ಜಾಸ್ತಿ ಆಡ್ತಾ ಇದ್ದಾರೆ. ಇಂಥದ್ದೆಲ್ಲ ಸಿಚುವೇಶನ್ಸ್ ಬಂದಾಗ ನಾವು ಆ್ಯಸ್ ಎ ಪೇರೆಂಟ್ ಶಾರ್ಟ್ ಟೆಂಪರ್ ಆಗಿ ನಾವು ಏನು ಮಾಡ್ತೀವಿ ಅಂದರೆ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅದು ಫಸ್ಟ್ ಪೇರೆಂಟಿಂಗ್ ಮಿಸ್ಟೇಕ್. ಆವಾಗ ಏನಾಗುತ್ತೆ ಅಂದರೆ ಬಾಂಡಿಂಗ್ ಹಾಳಾಗೋಗುತ್ತೆ. ಆಮೇಲೆ ಸೆಕೆಂಡ್ ಅವ್ರದ್ದೆಂಥ ಒಂದು ಆ್ಯಟಿಟ್ಯೂಡ್ ಬಂದುಬಿಡುತ್ತೆ ಅಂದರೆ, ನಮ್ಮ ಅಪ್ಪ ಅಮ್ಮ ಕಿರ್ಚಕ್ಕೆ ಬಿಟ್ಟೆ ಇನ್ನೇನೂ ಬರಲ್ಲ, ಜಸ್ಟ್ ಅವ್ರು ಕಿರ್ಚ್ತಾರೆ ಅಷ್ಟೇ ಅಂತ ಆ ಒಂದು ಮೈಂಡ್ಸೆಟ್ ಬಂದುಬಿಡುತ್ತೆ. ನಮ್ಮದು ಮಿಸ್ಟೇಕ್ ಏನು ಅಂದರೆ, ಅದನ್ನು ಹೇಗೆ ಕರೆಕ್ಟ್ ಮಾಡ್ಕೋಬೇಕು ಅಂದರೆ, ಕಿರ್ಚೋ ಬದಲಿ ಅವ್ರಿಗೆ ಆದಷ್ಟು ನಿಮ್ಮ ಪೇಷನ್ಸ್ ನಮ್ಮದು ತುಂಬಾ ಕೆಟ್ಟೋಗುತ್ತೆ ಆ್ಯಕ್ಚುಲಿ.
ಎಕ್ಸ್ಪ್ಲೇನ್ ಮಾಡಿ ಕಷ್ಟ ಆಗುತ್ತೆ. ಬಟ್ ಆದರೂ ಕೂಡ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ಯಾಕೆ ಅದು ತಪ್ಪು, ಯಾವುದು ಸರಿಯಾದ ಮೆಥಡು, ನೀನು ಎಷ್ಟು ಅವರ್ಸ್ ಯೂಸ್ ಮಾಡಬೇಕು, ಏನಕ್ಕೆ ಯೂಸ್ ಮಾಡಬೇಕು. ನಾನು ಈಗ ಫಾರ್ ಎಕ್ಸಾಂಪಲ್ ನೀವು ಟ್ಯಾಬ್ ಕೊಡಿಸಿದ್ದೀರಾ, ಮೊಬೈಲ್ ಕೊಡಿಸಿದ್ದೀರಾ ಅಂದರೆ ನೀವು ಏನಕ್ಕೆ ಕೊಡಿಸಿದ್ದೀರಾ, ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು. ಸೊ ಆ ಥರ ನೀನು ಗೇಮ್ ಆಡು ಇಲ್ಲ ಅಂತಿಲ್ಲ, ನೀನು ಯೂಟ್ಯೂಬ್ ನೋಡು ಬೇಡ ಅಂತಿಲ್ಲ ನಾನು. ಬಟ್ ಆದರೂ ಕೂಡ ಎಷ್ಟು ಮಟ್ಟಿಗೆ ಯೂಸ್ ಮಾಡ್ಕೋಬೇಕು ಅದೆಲ್ಲ ನೀಟಾಗಿ ಕುತ್ಕೊಂಡು ಎಕ್ಸ್ಪ್ಲೇನ್ ಮಾಡಬೇಕು. ಈಗಿನ ಕಾಲದಲ್ಲಿ ಆ ಗೆಡ್ಜೆಟ್ಟಿಂದನೇ 90% ಯಂಗ್ ಜನ್ರೇಷನ್ ಹಾಳಾಗ್ತಿದೆ ಅಂದ್ರೇ ತಪ್ಪಾಗಲ್ಲ. ಅದು ಆ್ಯಕ್ಚುಲಿ ಯಂಗ್ ಜನ್ರೇಷನ್ ಏನು, ಈವನ್ ಓಲ್ಡ್ ಜನ್ರೇಷನು, ಎಲ್ಲ ಜನ್ರೇಷನವರು ಅದಕ್ಕೆ ತುಂಬಾ ಅಡಿಕ್ಟ್ ಆಗೋಗಿರೋದು. ಎಷ್ಟು ಬ್ಯುಸಿ ಆಗಿಬಿಡ್ಬೇಕು ಅಂದರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ನಂಬಲ್ಲ, ನಾನು ಸುಮ್ಮನೆ ವೀಡಿಯೋದಲ್ಲಿ ಹೇಳಬೇಕು ಅಂತಲ್ಲ, ನನಗೆ ಒಂದು 1/4 ಗಂಟೆನೂ ಮೊಬೈಲ್ ನೋಡೋಕ್ಕೆ ಟೈಮ್ ಇರೋಲ್ಲ ಆಯಿತಾ. ಎಷ್ಟು ಇಂಪಾರ್ಟೆಂಟ್ ಮೆಸೇಜಸ್ ಇರುತ್ತೆ, ಏನಿರುತ್ತೆ, ಒಂದು ಟೈಮ್ ಅಂತ ಅಲಾಟ್ ಮಾಡ್ಕೊಂಡ್ಬಿಡ್ತೀನಿ. ಆ ಟೈಮಲ್ಲಿ ನಾನು ನೋಡ್ತಾ ಇರ್ತೀನಿ. ಇನ್ಫ್ಯಾಕ್ಟ್ ನನಗೆ ಆ ವಿಷಯದಲ್ಲಿ ತುಂಬಾ ಪ್ರೌಡ್ ಇದೆ. ಹಸ್ಬೆಂಡ್ ಆಗಲಿ ಮನೆಯಲ್ಲೂ ಅಷ್ಟೊಂದು ಮೊಬೈಲ್ ಅಡಿಕ್ಟಿವ್ ಅಂತ ಯಾರೂ ಇರಲಿಲ್ಲ. ಒನ್ಸ್ ಅಪಾನ್ ಎ ಟೈಮ್ ನಾನು ಯಾವಾಗ ಒಂದು ಸ್ವಲ್ಪ ಮನೆಯಲ್ಲೇ ಇದ್ದೆ, ಸ್ವಲ್ಪ ಇನ್ನೊಂದು ಜಾಬಿಗೆ ಮಾಡ್ತಿದ್ದೆ, ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ಡ್ ಜಾಬ್ ಇರ್ತಿತ್ತು, ತುಂಬ ಏನೋ ಹೆಕ್ಟಿಕ್ ಇರ್ತಿರ್ಲಿಲ್ಲ. ಆಗ ನೀವು ನಂಬಲ್ಲ, ದಿನಕ್ಕೆ 6 to 8 ಅವರ್ಸ್ ನಾನು ಮೊಬೈಲ್ ನೋಡ್ತಾ ಇದ್ದೆ. ಕಂಟಿನ್ಯೂಸ್ ಆಗಿ ಯೂಟ್ಯೂಬ್ ನೋಡೋದು, ವೆಬ್ ಸೀರೀಸ್ ನೋಡೋದು, ಫಿಲಮ್ಸ್ ಮೇಲೆ ಫಿಲಮ್ ನೋಡೋದು, ಈ ಥರದ್ದೆಲ್ಲ ಮಾಡ್ತಿದ್ದೆ. ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡ್ತಿದ್ದೆ. ಆಗಿನ ಶ್ವೇತಾನೇನಾ ಈಗ ಇರೋದು ಅಂತ ನನಗೆ ಅನಿಸ್ತಾ ಇರುತ್ತೆ. ಆ್ಯಕ್ಚುಲಿ ತುಂಬಾ ನೋಡ್ತಾ ಇದ್ದೆ. ಈಗ ನನ್ನ ಸ್ಕ್ರೀನ್ ಟೈಮಲ್ಲಿ ಯಾವಾಗಲೂ ಒಂದು ಆ್ಯಪ್ ಸೆಟ್ಟಿಂಗ್ಸ್ ಮಾಡ್ಕೊಂಡಿರ್ತೀನಿ, ನಾನು ಎಷ್ಟು ಅವರ್ಸ್ ನೋಡ್ತಾ ಇದ್ದೀನಿ ಏನು ಅಂತ ನೋಡ್ಕೊಳ್ಳೋಕ್ಕೆ. ಸೊ ಅದರಲ್ಲಿ ನೀವು ನಂಬಲ್ಲ 15, 18, 20 ಮಿನಿಟ್ಸ್ ಇನ್ನೂ ಜಾಸ್ತಿ ಕೆಲವು ಸತಿ ಇದೆ. ಅಂದರೆ ನಾನು ಏನೋ ವೀಡಿಯೋ ರೆಕಾರ್ಡಿಂಗ್ ಮಾಡಿದರೆ, ಒಂದು 2-3 ದಿನದಿಂದ ಯಾವ ರೆಕಾರ್ಡಿಂಗೂ ಮಾಡಿಲ್ಲ ನಾನು. ಯಾಕಂದರೆ ಮಕ್ಕಳ ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತೆ, ಹಿಂದಿನ ದಿನ ನನಗೆ ಓದ್ಸೋಕ್ಕೆ ಇಷ್ಟ ಇಲ್ಲ. 21st ಎಕ್ಸಾಮು ಅಂದರೆ ಈಗಲಿಂದಲೇ ಮ್ಯಾಥ್ಸು, ಸೈನ್ಸು, EVS ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಓದಿಸ್ಬೇಕು. ದೊಡ್ಡೊಳಗೂ ಎಕ್ಸ್ಪ್ಲೇನ್ ಮಾಡಬೇಕು, ಈ ಸರಿ ಚಿಕ್ಕಳಿಗೂ ಓದಿಸ್ಬೇಕು. ನನಗೆ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂತ ಟೈಮ್ ಆಗೋಲ್ಲ. ಸೊ ಅದಕ್ಕೇ 2-3 ದಿನದಿಂದ ನಾನು ಅಟ್ಲೀಸ್ಟ್ ಅದನ್ನು ವೀಡಿಯೋನೂ ರೆಕಾರ್ಡ್ ಮಾಡಿಲ್ಲ. ವೀಡಿಯೋ ರೆಕಾರ್ಡ್ ಮಾಡಿದ್ರೆ ಅಟ್ಲೀಸ್ಟ್ 2 hours ಏನೋ ಬರುತ್ತೆ. ಅಷ್ಟು ವೀಡಿಯೋನ ನಾವು 20 ಮಿನಿಟ್ಸ್ 22 ಮಿನಿಟ್ಸ್ಗೆಲ್ಲ ಕಟ್ ಮಾಡೋದು. ಬಟ್ ಈಗ ಅದು ಇರಲಿಲ್ಲ 2 ದಿನದಿಂದ. ಅದು ನೋಡಿದ್ರೆ ಎಷ್ಟು ನಾನು ಸ್ಕ್ರೀನ್ ಟೈಮ್ ಎಷ್ಟಿದೆ ಅಂದರೆ 15 ಮಿನಿಟ್ಸ್ 20 ಮಿನಿಟ್ಸ್ ಅಷ್ಟಿದೆ. ಸೊ ಅದೇ ಅನ್ಕೋತಾ ಇದ್ದೆ, ನಿನ್ನೆ ಸಂಡೇ ಬೇರೆ ಅಲ್ವಾ, ಸುಮ್ಮನೆ ಕೂತ್ಕೊಂಡು ಹಾಗೆ ಥಿಂಕ್ ಮಾಡ್ತಿದ್ರೆ ಹೌದಲ್ವಾ, ಎಷ್ಟು ಲೈಫಲ್ಲಿ ಚೇಂಜಸ್ ಆಗ್ತಾಯಿದೆ ಅಂತ. ಸೊ ಅದಕ್ಕೇ ಯಾವಾಗಲೂ ನೀವು ಮಕ್ಕಳ ವಿಷಯದಲ್ಲಿ ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಮೇಯ್ನಾಗಿ ಇನ್ನೊಂದು ಏನು ಇಂಪಾರ್ಟೆಂಟು ಅಂದರೆ, ಮಕ್ಕಳು ನಾವು ಹೇಳೋದನ್ನು ಕೇಳೋದಕ್ಕಿಂತ ನಮ್ಮನ್ನು ನೋಡಿ ಕಲಿಯೋದು ಜಾಸ್ತಿ. ನಾವು ಮೊಬೈಲ್ ಇಟ್ಕೊಂಡಿರ್ತೀವಿ, ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡ್ತೀವಿ, ಫ್ರೆಂಡ್ಸ್ ಜೊತೆ ಮತ್ತು ರಿಲೇಟಿವ್ಸ್ ಜೊತೆ ತುಂಬ ಮಾತಾಡ್ತೀವಿ. ಬಟ್ ಅವ್ರಿಗೆ ಮಾತ್ರ ನಾವು ಏನು ಬೋಧನೆ ಮಾಡ್ತೀವಿ ಅಂದರೆ, ಮೊಬೈಲ್ ಇಟ್ಕೊಬೇಡ, ಏನಿದ್ರು ಕೂಡ. ಫಾರ್ ಎಕ್ಸಾಂಪಲ್ಲು, ಈಗ ನಾವೇ ಏನೋ ಇಂಪಾರ್ಟೆಂಟ್ ಏನೋ ಕೊಲೀಗ್ಸ್ ಜೊತೆ ಇಂಪಾರ್ಟೆಂಟ್ ಡಿಸ್ಕಷನಲ್ಲಿ ಇರ್ತೀವಿ ಅಂದರೆ, ಅವ್ರಿಗೆ ಕನ್ವಿನ್ಸ್ ಮಾಡಿ. ನಾವು ಏನು ಅನ್ಕೋತೀವಿ ಅಂದರೆ, ಅವ್ರಿಗೇನು ನಾನು ಎಕ್ಸ್ಪ್ಲೇನ್ ಮಾಡೋದು, ಅವ್ರು ಯಾರು, ಅವರಷ್ಟು ದೊಡ್ಡವರ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಚಿಕ್ಕವರಿಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಆರ್ಡ್ರ್ ಮಾಡಿದ್ರೆ ಸಾಕು. ಒಂದು 4th 5th ಅವ್ರು ಏನು ಕ್ವೆಶನೂ ಮಾಡಲ್ಲ. ಇನ್ಫ್ಯಾಕ್ಟ್ ಇನ್ನೋಸೆಂಟ್ ಮಕ್ಕಳು, ಬೈದರೆ ಸಾಕು ಅವರಿಗೆ ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾರೆ. ಬಟ್ ಒನ್ಸ್ ಆ ಏಜ್ ಕ್ರಾಸ್ ಆಗಿಬಿಟ್ಟಿದ್ದಾರೆ ಅಂದರೆ, ಇದೆಲ್ಲ ಪಾಯಿಂಟ್ ಮೋಸ್ಟ್ಲಿ ಗಂಡು ಮಕ್ಕಳಿಗೆ. ಅವ್ರು ಕೇಳಲ್ಲ, ಅವ್ರ ಮೈಂಡ್ ಸೆಟ್ ಆಗಿರುತ್ತೆ, ಹಾರ್ಮೋನಲ್ ಚೇಂಜಸ್ ಆಗ್ತಿರುತ್ತೆ. ಹೆಣ್ಮಕ್ಳನ್ನ ಸ್ವಲ್ಪ ತಗ್ಗಿ ಬಗ್ಗಿ ಸ್ವಲ್ಪ ಇದು ಮಾಡ್ತಾರೆ, ಇಲ್ಲ ಅಂತಲ್ಲ, ಕೇಳ್ತಾರೆ ಮಾತು. ಬಟ್ ಗಂಡು ಮಕ್ಕಳ ವಿಷಯದಲ್ಲಿ ತುಂಬ ಕಡಿಮೆ. ಸೊ ಅದಕ್ಕೇ ನೀವು ತುಂಬ ರೆಬಲ್ಲಾಗಿ ಕೋಪ ಮಾಡಿಕೊಂಡು ಅವ್ರಿಗೆ ಅಗೇನ್ಸ್ಟಾಗಿ ಮಾತಾಡೋ ಬದಲು ಇದನ್ನು ಎಕ್ಸ್ಪ್ಲೇನ್ ಮಾಡಿ, ನೀವು ಎಷ್ಟು ಪೇಷನ್ಸಿಂದ ನಡ್ಕೊಂಡು ಅವರಿಗೆ ಒಂದು ಒಳ್ಳೆ ದಾರಿಯಲ್ಲಿ ತರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ತುಂಬ ತಪ್ಪು ಮಾಡೋದೇನು ಅಂದರೆ, ಓವರ್ ಪ್ರೊಟೆಕ್ಟಿವು. ನನ್ನ ಮಗ ನನ್ನ ಮಗಳು ಅಂದ್ಕೊಂಡು ಪ್ರೊಟೆಕ್ಟಿವು. ನನಗೆ ಪರ್ಸ್ನಲಿ ಏನು ಫೀಲ್ ಆಗುತ್ತೆ ಅಂದರೆ, ಅವರಿಗೆ ಪ್ರಪಂಚ ನೋಡೋಕ್ಕೆ ಬಿಡಬೇಕು. ಎಲ್ಲಿ ಮೋಸ ಆಗುತ್ತೆ, ಹೆಂಗೆ ನಾವು ತಲೆ ಉಪಯೋಗಿಸ್ಬೇಕು, ಹೆಂಗೆ ನಾವು ಜಾಣರಾಗಬೇಕು. ಓವರ್ ಪ್ರೊಟೆಕ್ಟಿವ್ ಇದನ್ನು ಕೂಡ ನಾನು ನನ್ನ ಸೆಲ್ಫ್ ಎಕ್ಸ್ಪೀರಿಯೆನ್ಸಿಂದನೇ ಕಲಿತಿದ್ದು. ನನಗೆ ನನ್ನ ದೊಡ್ಡ ಮಗಳ ವಿಷಯದಲ್ಲಿ ತುಂಬ ಪ್ರೊಟೆಕ್ಟಿವ್ ಆಗಿದೆ. ಅವಳು ಏನು ತಿಂತಾಳೆ, ಏನಿರ್ತಾಳೆ. ಆಮೇಲೆ ಅಷ್ಟು ಅವಳು ಬೋಲ್ಡಾಗಿ ಇರ್ತಿರ್ಲಿಲ್ಲ. ಸ್ಟಾರ್ಟಿಂಗ್ LKG UKGಲೆಲ್ಲ ಅವಳಿಗೆ ಸ್ಟೇಜ್ ಫಿಯರ್ ಅನ್ನೋದು ಸಿಕ್ಕಾಬಟ್ಟೆ ಇತ್ತು ಅವಳಿಗೆ. ಇನ್ಫ್ಯಾಕ್ಟ್ ನನಗೆ ಈಗಲೂ ಒಂದು ನೆನಪಿದೆ, ಅವಳದು ಸ್ವಚ್ಛ ಭಾರತ್ ಅಂತ ಒಂದು ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡಿದ್ಲು. ತುಂಬ ಚೆನ್ನಾಗಿ ಡೈಲಾಗೆಲ್ಲ ಹೇಳ್ತಿದ್ಲು. ಆಲ್ಮೋಸ್ಟ್ 1.5 minute ಅಷ್ಟು ಡೈಲಾಗಿತ್ತು. ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ಲು. ಇಲ್ಲಿ ಮನೆಯಲ್ಲೆಲ್ಲ ಎಷ್ಟು ಪ್ರಾಕ್ಟೀಸ್ ಮಾಡಿಸಿದ್ದು ಆಯಿತಾ. ಅವಳಿಗೆ ಎಷ್ಟು ಸೋಷಲ್
ಬೀಯಿಂಗಾಗಿ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಹೇಳ್ತಾ ಇದ್ದೀನಿ ಎಕ್ಸಾಂಪಲು. ಬಟ್ ಅದು ಸ್ಟೇಜ್ಗೆ ಹೋಗಿದ ತಕ್ಷಣ ಸಿಕ್ಕಾಪಟ್ಟೆ ಅರ್ಥಬಿಟ್ಲವಳು ಅಷ್ಟು ಜನನ ನೋಡಿ, ಆಯಿತಾ. ಈಗ ನೀವು ಹೇಳ್ತಿರಲ್ವ ನಾನು ಎಷ್ಟು ಚೆನ್ನಾಗಿ ಹಾಡ್ತಾಳೆ ಸ್ಟೇಜ್ ಮೇಲೆಲ್ಲ, ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳೆ ಅಂತ. ಸೊ ಆಗ ರಿಯಲೈಸೇಷನ್ ಮಾಡಿಸಿದ್ರು. ಇನ್ಫ್ಯಾಕ್ಟ್ ಇದನ್ನು ಹಸ್ಬೆಂಡೇ ಹೇಳಿದಿತ್ತು, ತುಂಬ ಓವರ್ ಪ್ರೊಟೆಕ್ಟಿವ್ ಆಗಬೇಡ, ಅವರಿಗೆ ಪ್ರಪಂಚ ನೋಡಲಿ, ಅವ್ರಿಗೆ ಗೊತ್ತಾಗಲಿ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು, ನಾವು ಅವ್ರಿಗೆ ಗೈಡ್ ಮಾಡಬೇಕಷ್ಟೇ, ನಾವೇ ಕೆಲಸ ಮಾಡೋಕ್ಕೆ ಹೋಗ್ಬಿಡ್ತೀವಿ ಅವರಿಗೆ. ಸೊ ಆಗ ಅವ್ರು ಏನಾದರೂ ಸ್ವಲ್ಪ ನಮ್ಮಿಂದ ಡಿವೇಟ್ ಆಗಿಬಿಟ್ರು ಅವ್ರಿಗೆ ವರ್ಲ್ಡ್ನ ಫೇಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡುತ್ತೆ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನು ಅಂದರೆ, ಆಮೇಲೆ ನಿಧಾನಕ್ಕೆ ನನಗೆ ನಾನು ಡಿಟ್ಯಾಚ್ ಮಾಡಿಕೊಂಡೆ ಮಗಳ ಹತ್ರ. ಹೆಂಗೆ ಅಂದರೆ ಎಲ್ಲ ವಿಷಯದಲ್ಲೂ, ಈಗ ಚಿಕ್ಕ ಪುಟ್ಟ ಡಿಸ್ಟೆನ್ಸ್ ಇದ್ರೂ ಅವರಾಗೆ ಬರೋಕ್ಕೆ ಬಿಟ್ಟೆ ನಾನು. ನಮ್ಮ ಮನೆ ಹತ್ರನೇ ಅವಳು ಸ್ಕೂಲ್ ಇದ್ದಿದ್ದು. ಸೊ ನೀನು ನಿಧಾನಕ್ಕೆ ಬಾ ಅಂತ ನಾವು ಹಿಂದೆ ಸ್ವಲ್ಪ ನೋಡ್ತಾ ಇದ್ವಿ, ಒಂದು 2-3 ದಿನ ಆ ಥರ ಅವರಾಗೆ ನಡ್ಕೊಂಬರೋದು, ಅವರಾಗೇ ಸ್ವಲ್ಪ ಫ್ರೆಂಡ್ಸ್ ಮನೆಗೆ ಹೋಗೋದು, ಅಕ್ಕಪಕ್ಕ ಹೋಗೋದು, ಅಕ್ಕಪಕ್ಕ ಏನಾದ್ರು ಬರ್ಡೇ ಪಾರ್ಟಿಗೆ ಹೋದಾಗ ಅವರಾಗೆ ಹೋಗಿ ಅಟೆಂಡ್ ಮಾಡಿ ಬರ್ತಿದ್ರು, ಗಿಫ್ಟ್ ಕೊಡ್ತಿದ್ರು, ವಿಶ್ ಮಾಡ್ತಿದ್ರು. ಇವೆಲ್ಲ ಚಿಕ್ಕ ಪುಟ್ಟ ವಿಷಯ ಆದರೂ ಕೂಡ ಅವರಿಗೆ ಇವೆಲ್ಲ ಸೋಷಲೈಸ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಹತ್ರನೇ ಇರಬೇಕು, ನಮ್ಮ ಹತ್ರನೇ ಬೆಳಿಬೇಕು, ಬಟ್ ಇರಬೇಕು ಇಲ್ಲ ಅಂತಲ್ಲ, ಬಟ್ ಆದರೂ ಕೂಡ ಅವರಿಗೆ ಸೋಷಲೈಸೇಷನ್ ಆಗೋಕ್ಕೆ ಬಿಡಬೇಕು. ಫ್ರೆಂಡ್ಸ್ ಜೊತೆ ಇರ್ಬೋದು, ಸೊಸೈಟಿ ಜೊತೆ ಇಂಟ್ರ್ಯಾಕ್ಟ್ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಹೇಗೆ ಮಾತಾಡಬೇಕು, ಯಾವ ರೀತಿ ಬೆರಿಬೇಕು, ಹೇಗೆ ಬಿಹೇವ್ ಮಾಡಬೇಕು, ಆಮೇಲೆ ಯಾರು ಕೆಟ್ಟೋರಿದ್ದಾರೆ, ಆಮೇಲೆ ಅವರಿಂದ ಹೇಗೆ ದೂರ ಇರೋದು, ಅವ್ರನ್ನ ಹೇಗೆ ಹ್ಯಾಂಡ್ಲ್ ಮಾಡೋದು, ಇದೆಲ್ಲ ಗೊತ್ತಾಗ್ತಾ ಬರುತ್ತೆ. ನೆಕ್ಸ್ಟ್ ಬಂದು ಪ್ರಿಪ್ರೇಷನ್ ತೋರಿಸ್ತಾನೇ ಇದ್ದೀನಿ. ಆಲೂಗಡ್ಡೆನ ಸ್ವಲ್ಪ ಉಪ್ಪು ಹಾಕಿ ಬಾಯ್ಲ್ ಮಾಡಿಟ್ಕೊಂಡಿದ್ದೆ. ಆಮೇಲೆ ಆ ಪಾನಿಪುರಿದು ಪೂರಿ ಇತ್ತಲ್ಲ ಅದನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಾಟ್ಸ್ ಎಲ್ಲ ಅಸೆಂಬಲ್ ಮಾಡ್ತಾಯಿದ್ದೀನಿ. ಇನ್ಫ್ಯಾಕ್ಟ್ ನಾನು ಪಾನಿಪುರಿ ಮಾಡೋಣ ಅಂತಲೇ ಈ ಥರ ಬ್ರೇಕ್ ಮಾಡೋಕ್ಕೆ ಹೋದೆ. ಇದು ಮೈದಾದಲ್ಲ, ಇದು ಹೋಲ್ ವೀಟ್ ಪೂರಿ ಆಯಿತಾ. ಅದಕ್ಕೇ ಟೇಸ್ಟೂ ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ಗಿಲ್ಟ್ ಇರಲಿಲ್ಲ ಏನೋ ಫುಲ್ ಮೈದಾ ಅಂತ. ಅದನ್ನು ಈ ರೀತಿ ಬ್ರೇಕ್ ಮಾಡಿಕೊಂಡೆ. ನಾವು ಯಾವ ರೀತಿ ಮಸಾಲೆ ಪುರಿಗೆ ಬ್ರೇಕ್ ಮಾಡ್ಕೊತೀವಲ್ವ ಆ ರೀತಿಯೇ ಬ್ರೇಕ್ ಮಾಡಿಕೊಂಡು ಎಲ್ಲ ಏನೇನು ಕಾಂಪೊನೆಂಟ್ಸ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಆಲೂಗಡ್ಡೆ ಇರ್ಬೋದು, ಈರುಳ್ಳಿ ಇರ್ಬೋದು, ಗ್ರೀನ್ ಚಟ್ನಿ, ಮತ್ತು ಸ್ವೀಟ್ ಚಟ್ನಿ, ಇಮ್ಲಿ ಚಟ್ನಿ, ಸ್ವಲ್ಪ ಚಾಟ್ ಮಸಾಲ, ಗರಂ ಮಸಾಲ, ಉಪ್ಪು, ಸೇವು, ಈರುಳ್ಳಿ, ಇದನ್ನೆಲ್ಲ, ಕೊತ್ತಂಬರಿ ಸೊಪ್ಪು. ನಮ್ಮ ಮನೇಲಿ ಸ್ವಲ್ಪ ಹಸಿ ಕೊತ್ತಂಬರಿ ಇಷ್ಟಪಡಲ್ಲ, ಅದಕ್ಕೆ ನಾನು ಹಾಕಿಲ್ಲ. ಬಟ್ ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಇದನ್ನೆಲ್ಲ ಹಾಕಿ ಮೇಲೆ ಮಿಕ್ಸ್ಚರ್ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಮಗಳಿಗೆ ಆ ಡೇ ಸಿಕ್ಕಾಪಟ್ಟೆ ಅವಳು ಎಲ್ಲ ತಿಂದು ಬಂದು ಅಡುಗೆ ಮನೆಯಲ್ಲಿ ಹಗ್ ಮಾಡಿಕೊಂಡು ಅಮ್ಮ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇದು ಹೆಂಗೆ ಅಂದರೆ, ಯೂಶ್ವಲಿ ಅವಳು ಏನಾದ್ರು ಕೇಳ್ತಾಳೆ ಚಾಟ್ಸು ಅಂದರೆ ನಾನು ಡೆಫಿನೆಟ್ಲಿ ಅವಳ ಕೈಯಲ್ಲಿ ಹೆಲ್ಪ್ ತೊಗೋತೀನಿ. ನೀನು ಇದನ್ನು ಚಾಪ್ ಮಾಡ್ಕೊಳ್ಳು. ಯೂಶ್ವಲಿ ನೀವು ನೋಡಿರ್ತೀರ ಮೋಮೋಸ್ ಇರ್ಬೋದು, ಏನೋ ಒಂದು ಗೋಬಿ ಮಂಚೂರಿ ಇರ್ಬೋದು, ನಾನು ಅವಳು ಹೇಳಿರೋಂಥ ಐಟಮ್ ಮಾಡ್ತೀನಿ ಅಂದರೆ ಅವಳಿಂದ ಹೆಲ್ಪ್ ತೊಗೋತೀನಿ. ಯಾಕೆಂದರೆ ಅವಳಿಗೆ ಗೊತ್ತಾಗಬೇಕು ಆ ಪ್ರೊಸೀಜರ್ ಎಷ್ಟು ಲೆಂತ್ ಇರುತ್ತೆ. ಆಮೇಲೆ ಅವಳಾಗೆ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಟ್ಟಾಗ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಬಟ್ ಇವತ್ತಂತೂ ನಾನು ಏನೂ ಅವಳಿಂದ ಹೆಲ್ಪ್ ತೊಗೊಂಡಿರಲಿಲ್ಲ. ನನಗೆ ಕಂಪ್ಲೀಟಾಗಿ ಅವಳಿಗೆ ಮಾಡಿ ಇಡಬೇಕು ಅಂತ ಇತ್ತು. ಸೊ ಅದಕ್ಕೇ ಕಂಪ್ಲೀಟಾಗಿ ಮಾಡಿಟ್ಟಿದ ತಕ್ಷಣ ಅವಳಿಗೆ ಫುಲ್ಲು ಖುಷಿಯಾಗೋಯ್ತು. ಒಂದು ರೀಸನ್ಗೆ ಅದಕ್ಕೆ. ಇನ್ನೊಂದು ಎಕ್ಸಾಮ್ ಬೇರೆ ಇತ್ತಲ್ಲ, ಟೆಸ್ಟ್ ಟೈಮಲ್ಲಿ ಅವಳಿಗೆ ಏನೂ ಡಿಸ್ಟರ್ಬ್ ಮಾಡಲ್ಲ ನಾನು. ಇಷ್ಟೆಲ್ಲ ಕಷ್ಟಪಡ್ತಿರೋದು ನಾವೆಲ್ಲ ಮಕ್ಕಳು ಚೆನ್ನಾಗಿ ಓದಲಿ ಅಂತ. ಅವ್ರ ಟೈಮ್, ಅವ್ರ ಸ್ಪೇಸ್ ಅವ್ರಿಗೆ ಕೊಡಬೇಕು. ಬೇರೆ ಟೈಮಲ್ಲಿ ಡೆಫಿನೆಟ್ಲಿ ಅವಳಿಗೆ ಟ್ರೈನ್ ಮಾಡಿಸ್ತೀನಿ ನಾನು. ಸ್ವಲ್ಪ ನಾನು ಅವಳಿಗೆ ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ಕೊಳ್ಳೋಂಗೆ, ಜವಾಬ್ದಾರಿ ಬರೋ ಹಂಗೆ ಸಣ್ಣ ಪುಟ್ಟ ಎಲ್ಲ ಕೆಲಸಗಳು ಹೇಳ್ತಾನೆ ಇರ್ತೀನಿ ಅವಳಿಗೆ, ಯಾಕಂದರೆ ಗೊತ್ತಾಗಬೇಕು ಮಕ್ಕಳಿಗೆ ಅಂತ. ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟ್ ಪೇರೆಂಟಿಂಗ್ ಮಿಸ್ಟೇಕ್ ಏನು ಅಂದರೆ, ಮಕ್ಕಳ ಜೊತೆ ಟೈಮೇ ಸ್ಪೆಂಡ್ ಮಾಡಲ್ಲ. ಎಷ್ಟೇ ಬ್ಯುಸಿ ಇದ್ದರೂ ಕೂಡ, ಎಲ್ಲರೂ ಬ್ಯುಸಿನೇ. ಈಗ ನಾವೂ ವರ್ಕ್ ಮಾಡ್ತಾಯಿರ್ತೀವಿ, ಇನ್ನೊಂದು ಕಡೆ ಹೋದರೆ ಇನ್ನೊಂದು 2 ಇಷ್ಟು ಅಂತ ದುಡ್ಡು ಬರುತ್ತೆ ಆಯಿತಾ. ಎಷ್ಟು ಅಂತ ದುಡಿತೀರಾ, ಒಂದು ಲಿಮಿಟ್ ಅಂತ ಇರಬೇಕಲ್ವ. ದುಡಿತಾ ಇದ್ದರೆ ಎಷ್ಟೊಂದಿರುತ್ತೆ. ಈಗ ಒಂದು ಜಾಬ್ ಮುಗಿಸ್ಕೊಂಬಂದು ಇನ್ನೊಂದು ಜಾಬಿಗೆ ಹೋಗ್ಬೋದು, ಮತ್ತು ಆನ್ಲೈನಿಂದ ಇನ್ನೊಂದು ಜಾಬಿಗೆ ಮಾಡ್ಕೋಬೋದು. ಮಾಡ್ತಾನೇ ಇದ್ದರೆ ಎಷ್ಟು ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಬರ್ತಾನೆ ಇರುತ್ತೆ. ಬಟ್ ದ ಎಂಡ್ ಆಫ್ ದಿ ಡೇ ಫ್ಯಾಮಿಲಿಯಲ್ಲಿ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಲ್ಲಿ, ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಲ್ಲಿ. ಸೊ ಆ ಥರ ಏನೇ ಬ್ಯುಸಿ ಇದ್ದರೂ ಕೂಡ ನನಗೆ ಇಂಪಾರ್ಟೆಂಟ್ ಏನು ಅನ್ಸೋದು ಅಂದರೆ, ಮಕ್ಕಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಲೇಬೇಕು. ನೆಕ್ಸ್ಟ್ ಬಂದು, ಮಕ್ಕಳಿಂದ ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ತಾರೆ ಪೇರೆಂಟ್ಸು. ಅದನ್ನು ಮಾಡೋಕ್ಕೆ ಹೋಗಬೇಡಿ ಎಲ್ಲ ರೀತಿಯಿಂದನೂ. ಕೆಲವು ಸತಿ ನಾನೇನೂ ಅಷ್ಟೇ, ಚಿನ್ನಿನೂ ಅಷ್ಟೇ, ಕೆಲವು ಮಿಸ್ಟೇಕ್ಸ್ನ ಮಾಡ್ತಾರೆ. ಬಟ್ ನಾನು ಈ ನಡುವೆ ಕಲ್ತಿರೋದೇನು, ಇಟ್ಸ್ ನಾರ್ಮಲ್. ಫಸ್ಟು ರಿಯಾಕ್ಟ್ ಮಾಡ್ತಿದ್ದೆ. ಈಗ ಈ ನಡುವೆ ನನಗೆ ಕಲ್ತಿರೋದು ಇಟ್ಸ್ ನಾರ್ಮಲ್. ಅವರಿಗೆ
ಬುದ್ಧಿವಾದ ಹೇಳಬೇಕು ಬಿಟ್ಟರು ಫುಲ್ ಓವರಾಗಿ ರಿಯಾಕ್ಟ್ ಮಾಡಿದ್ರೆ ಅವ್ರಿಗೊಂಥರ ಎಂಬ್ಯಾರೇಸಿಂಗ್ ಅನಿಸುತ್ತೆ. ಒಂದು ಚಿಕ್ಕದನ್ನು ಇಷ್ಟು ಓವರ್ ರಿಯಾಕ್ಟ್ ಮಾಡ್ತಾರೆ ಅಂತ ಅನಿಸ್ತಾ ಇರುತ್ತೆ. ಅವರಿಗೆ ಫ್ರೆಂಡ್ಲಿಯಾಗಿ ಹೌದು ಈ ಥರ ಮಾಡಿದ್ದು ತಪ್ಪಾಯಿತು, ನೆಕ್ಸ್ಟ್ ಟೈಮಿಂದ ರಿಪೀಟ್ ಮಾಡಬೇಡ ಅಂತ ಹೇಳ್ತಾ ಇದ್ದರೆ ಅವ್ರಿಗೆ ಇನ್ಫ್ಯಾಕ್ಟ್ ತಿದ್ಕೊಳ್ಳೋ ಚಾನ್ಸಸ್ ತುಂಬ ಜಾಸ್ತಿ. ನಾನು ಯಾವಾಗ ಓವರ್ ರಿಯಾಕ್ಟ್ ಮಾಡ್ತಾಯಿದ್ದೆ ಇನ್ಫ್ಯಾಕ್ಟ್ ಅವರಿಗೆ ಬೇಜಾರಾಗ್ತಿತ್ತು, ಅವ್ರು ಮರ್ತು ಬಿಡ್ತಿದ್ರು, ಅಯ್ಯೋ ಅಮ್ಮ ಇಷ್ಟೇ ಅಂತ ಅನಿಸ್ತಾ ಇರುತ್ತೆ. ಯೂಶ್ವಲಿ ಹಂಗೆ ಆಗೋದು, ಯಾವಾಗಲೂ ಕಿರುಚ್ತಾ ಇದ್ದರೆ ಯಾವುದೋ ಒಂದು ಪರ್ಸನ್ ಯಾವಾಗಲೂ ಬೈತಾ ಇದ್ದರೆ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ. ಅಟ್ ದ ಮೋಸ್ಟ್ ಏನು ಮಾಡ್ತಾರೆ, ಬರೀ ಬೈತಾರೆ ಕಿರ್ಚ್ತಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಬಟ್ ಅವ್ರಿಗೆ ಯಾವಾಗ ಈ ರೀತಿ ನಿಧಾನಕ್ಕೆ ಹೇಳಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ತಪ್ಪುಗಳನ್ನ ಮಾಡ್ತಾರೆ, ಎಡವುತ್ತಾರೆ, ಏನೋ ಒಂದು ಮಿಸ್ಟೇಕ್ಸ್ ಮಾಡ್ತಾರೆ, ಮಾರ್ಕ್ಸ್ ಕಡಿಮೆ ತೊಗೋತಾರೆ, ಎಲ್ಲ ಆಗ್ತಾ ಇರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಎಲ್ಲ ಆಗ್ತಾ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ. ಬಟ್ ನಾವು ಆ್ಯಸ್ ಎ ಪೇರೆಂಟಾಗಿ ಅವ್ರ ಜೊತೆ ಇರಲೇಬೇಕು ಆಯಿತಾ. ಇವಳೇನೋ ಕಡಿಮೆ ಮಾರ್ಕ್ಸ್ ತೆಗೆದ್ಲು, ಇವಳೇನೋ ನಮಗೆ ಅವಮಾನ ಮಾಡೋಂಗೆ, ಸರಿಯಾಗಿ ಪ್ರೈಸ್ ಬರಲಿಲ್ಲ, ಏನೋ ಒಂದು ರೀಸನ್ಗೆ, ಯಾವುದೋ ಒಂದು ರೀಸನ್ಗೆ ಅವ್ರನ್ನ ಬಿಟ್ಕೊಡ್ಲೇಬಾರ್ದು. ಏನೇ ಆದರೂ ಕೂಡ ಈ ವರ್ಲ್ಡಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಫ್ಯಾಮಿಲಿ ಬಾಂಡಿಂಗು. ಸೊ ಆ ಬಾಂಡಿಂಗ್ ಮಾತ್ರ ತುಂಬ ಚೆನ್ನಾಗಿರಬೇಕು. ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅವ್ರ ಕ್ಯಾಲಿಬರ್ ಏನಿದೆ, ಅವ್ರ ಐ ಕ್ಯೂ ಎಷ್ಟಿದೆ, ಆಮೇಲೆ ಅವ್ರಿಗೆ ಹೇಳ್ತಾರೆ ನಿನ್ನ ಐ ಕ್ಯೂ, ಕೆಲವರು ಐ ಕ್ಯೂ ಚೆನ್ನಾಗಿರುತ್ತೆ ಬಟ್ ಎಫರ್ಟ್ ಹಾಕ್ತಿರಲ್ಲ, ಅವ್ರಿಗೆ ಪದೇ ಪದೇ ಹೇಳ್ತಾ ಇದ್ದರೆ ಸ್ವಲ್ಪ ನಿನ್ನ ಚೆನ್ನಾಗಿದೆ ಅಂತ ಮೋಟಿವೇಟ್ ಮಾಡಿದಷ್ಟು ಅವ್ರು ತುಂಬ ಇಂಪ್ರೂವ್ ಆಗ್ತಾರೆ. ಕೆಲವರು ಎಷ್ಟು ಸತಿ ನೋಡಿದ್ದೀನಿ, ನಿನ್ನದು ಯೋಗ್ಯತೆಯೇ ಇಷ್ಟೇ ನೀನು ಮಾರ್ಕ್ಸ್ ತೆಗಿಯೋದು ಅಂತ ಯಾವಾಗ ಡಿಮೋಟಿವೇಟಿಂಗ್ ಆಗಿ ಮಾತಾಡ್ತಾರೆ ತುಂಬ ಕುಗ್ಗಿ ಹೋಗ್ತಾರೆ ಮಕ್ಕಳು. ಸೊ ಆ ಪೇರೆಂಟಿಂಗ್ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಅವ್ರದ್ದು ಏನೋ ಒಂದು ಚಿಕ್ಕ ಎಫರ್ಟ್ ಇದ್ದರೂ ಕೂಡ ನಾವು ಪ್ರೈಸ್ ಮಾಡಬೇಕಾಗುತ್ತೆ. ಈಗ ಚಿನ್ನಿ ತುಂಬ ಚಿಕ್ಕವಳು ಆಯಿತಾ, ಆ ಏಜಿಗೆ ಅವಳು ಒಂದು ಫುಲ್ ರೂಮ್ ಕ್ಲೀನ್ ಮಾಡ್ತಾಳೆ, ಒಂದೇನೋ ಬೆಡ್ ಕ್ಲೀನ್ ಮಾಡ್ತಾಳೆ, ಅದು ಚಿಕ್ಕ ವಿಷಯನೇ. ಒಂದು ಪಿಲ್ಲೋ ಕವರ್ ಚೇಂಜ್ ಮಾಡ್ತಾಳೆ ಅಂದರೆ ಚಿಕ್ಕ ವಿಷಯನೇ. ಬಟ್ ನಿಜವಾಗ್ಲೂ ನನ್ನ ಎಕ್ಸ್ಪೀರಿಯೆನ್ಸ್ ಏನು ಅಂದರೆ ಅದನ್ನು ಅವಳಿಗೆ ಅಪ್ರಿಷಿಯೇಟ್ ಮಾಡಿ ಅವ್ರ ಅಪ್ಪನ ಮುಂದೆ ಹೇಳಿ ಅವ್ರಿಗೆ ಒಂಥರ ಕ್ಲಾಪ್ಸ್ ಥರ ಮಾಡಿ ಆ ಥರ ಚಿಕ್ಕ ಚಿಕ್ಕ ವಿಷಯನೂ ಅವ್ರಿಗೊಂಥರ ಅಪ್ರಿಷಿಯೇಟ್ ಮಾಡಿದಾಗೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ಟೈಮು ತುಂಬ ಖುಷಿಯಿಂದ ಕೆಲಸನ ಮಾಡ್ತಾಯಿರ್ತಾರೆ. ನೆಕ್ಸ್ಟ್ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ವಿತ್ ವಾಯ್ಸೇ ಇಡ್ತೀನಿ, ಲಾಸ್ಟಲ್ಲಿ ಹಸ್ಬೆಂಡೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಇಲ್ಲಿ ಒಂದು ಅಗ್ರಿಕಲ್ಚರಲ್ದು ಎಕ್ಸಿಬಿಷನ್ ಥರ ಇತ್ತು ಆಯಿತಾ, ಕೃಷಿದು ಎಕ್ಸಿಬಿಷನ್ ಥರ ಇತ್ತು. ಅಲ್ಲಿ ಹೋಗಿ ಇಲ್ಲಿ ಟೆರೇಸ್ ಗಾರ್ಡನಿಂಗ್ ಅಂತ ಮಾಡ್ಕೊಂಡಿದ್ದೀವಿ. ಅದು ನಿಮಗೆ ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು. ಈ ಥರ ಹೂವಿನ ಗಿಡಗಳು ಮತ್ತು ಸೊಪ್ಪಿಂದು ತರಕಾರಿದೆಲ್ಲ ಹಾಕ್ಕೊಳ್ಳೋಣ ಅಂತಲೇ ಹಸ್ಬೆಂಡು ಡಿಸೈಡ್ ಮಾಡಿ ಈ ಥರ ಮಾಡಿಸಿದ್ದು. ಅವರೇ ಮಾಡಿದ್ದು ಇನ್ಫ್ಯಾಕ್ಟು. ಈ ಥರ ಎಲ್ಲ ಮಿಕ್ಕಿರೋ ಟೈಲ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಮಾಡಿದ್ದು. ಇಲ್ಲಿ ಕೋಕೋಪಿಟ್ ಅಂತ ಇದು ಆಯಿತಾ, ಡ್ರೈ ಕೋಕೋನಟ್ದು ಏನೋ ಒಂದು ಗೊಬ್ಬರ ಥರ ಮಾಡಿದ್ದಾರೆ. ಅದು ಸಿಗುತ್ತೆ. ಅದು ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ 3 ಪ್ಯಾಕೆಟ್ಟಿಗೆ 150-200 ರೂಪಾಯಿ ಆಯಿತಾ. ಅದನ್ನು ಫಸ್ಟ್ ಹಾಕಬೇಕು. ಈಗ ಅದ್ರ ಜೊತೆಗೆ ಕೆಲವು ಬೀಜಗಳನ್ನ ತಂದಿದ್ದಾರೆ, ಸೂರ್ಯಕಾಂತಿದು ಮತ್ತು ಸಬ್ಸಿಗೆ, ಪಾಲಕ್ಕು ಅದನ್ನೆಲ್ಲ ತಂದಿದ್ದಾರೆ. ಅದನ್ನು ಫಸ್ಟು ಸೀಡ್ ಟ್ರೀಟ್ಮೆಂಟ್ ಮಾಡಬೇಕು, ಅಂದರೆ ಬೀಜೋಪಚಾರ ಅಂತ ಹೇಳ್ತಾರೆ. ಅದೇನು ಮಾಡಿದ್ದು ಅಂದರೆ ಆ ಬೀಜಗಳಿರುತ್ತಲ್ಲ, ಪಾಲಕ್ಕು, ಸಬ್ಸಿಗೆ ಸೊಪ್ಪು ಮತ್ತು ಹೀರೆಕಾಯ್ದು, ಬೇರೆ ಬೇರೆ ತರಕಾರಿದು, ಬೇರೆ ಬೇರೆ ಫ್ಲವರ್ಸ್ದು ಎಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿ ಹಾಕಿದ್ದಾರೆ. ಮತ್ತು ಜೀವನಾಮೃತ ಅಂತ ಒಂದು ಪೌಡರ್ ಇರುತ್ತೆ ಆಯಿತಾ. ಅದು ಎಲ್ಲ ಅಲ್ಲೇ ಕೃಷಿ ಎಕ್ಸಿಬಿಷನಲ್ಲೇ ಅಗ್ರಿಕಲ್ಚರಲ್ ಎಕ್ಸಿಬಿಷನಲ್ಲೇ ಸಿಕ್ಕಿದ್ದು. ಅದೆಲ್ಲ ಸೀಡ್ ಟ್ರೀಟ್ಮೆಂಟ್ ಮಾಡಿ ಅದು ಜೀವನಾಮೃತ ಮತ್ತು ಬೆಲ್ಲದ ಪೌಡ್ರು ಮತ್ತು ಸೀಡ್ಸ್ ಅದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಡ್ರೈ ಮಾಡಿ ಈಗ ಅದನ್ನು ಸೋ ಮಾಡ್ತಿದ್ದಾರೆ, ಅಂದರೆ ಮಣ್ಣೊಳಗಡೆ ಹಾಕ್ತಾಯಿದ್ದಾರೆ. ಅತ್ತೆಗೆ ಮತ್ತು ಹಸ್ಬೆಂಡಿಗೆ ಸಿಕ್ಕಾಪಟ್ಟೆ ಈ ರೀತಿ ಗಾರ್ಡನಿಂಗಲ್ಲಿ ಮತ್ತು ಈ ಪ್ಲ್ಯಾಂಟ್ಸ್ನ ಗ್ರೋ ಮಾಡ್ಕೊಳ್ಳೋದು ಇದೆಲ್ಲ ತುಂಬ ಇಷ್ಟ ಅವರಿಗೆ. ಫಸ್ಟ್ ಏನು ಮಾಡಿದರು ಅಂದರೆ ಸ್ಟಾರ್ ಬಜಾರಿಂದ ಒಂದು ಸ್ವಲ್ಪ ದಪ್ಪ ಹೈಬ್ರಿಡ್ದು ಕಡಲೆ ಬೀಜ ತಂದಿದ್ರು. ನನ್ನ ಮನೇಲಿ ಕಡಲೆ ಬೀಜ ಇದೆಯಲ್ಲ ಏನಕ್ಕೆ ತಂದಿದ್ದಾರೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಅದನ್ನು ನೀರಲ್ಲಿ ನೆನೆಸಿ ಅದನ್ನು ನೆಟ್ಟಿದ್ದಾರೆ ಆಯಿತಾ. ಅದನ್ನು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲೆಲ್ಲ ನಾನು ತೋರಿಸ್ತಾ ಇರೋದು ಕಡಲೆ ಬೀಜ ಗಿಡಗಳೇ. ಅದು ಒಂಥರ ಮಜಾ ಆಯಿತಾ. ನಾವೇನೋ ಕೊಂಡ್ಕೊಳಕ್ಕಾಗಲ್ವಾ ಅಂತ ಕೇಳ್ಬೋದು, ಬಟ್ ಮನೆಯಲ್ಲಿ ಬೆಳೆಸಿ ಹಸಿ ತರಕಾರಿ, ಹಸಿದು ಕಡಲೆ ಬೀಜ ತಿನ್ನೋ ಮಜಾನೇ ಬೇರೆ ಅಂತ ಹೇಳ್ಬೋದು. ಸೊ ಮನೇಲಿ ಬೆಳೆದು ನಾವಾಗೆ ಕೈಯಾರೆ ಬೆಳೆದು ಏನಾದ್ರು ಅಡುಗೆ ಮಾಡ್ಕೋತೀವಿ, ಏನಾದ್ರು ಹಾಗೆ ತಿಂತೀವಿ ಅಂದರೆ ತುಂಬ ಖುಷಿಯಾಗುತ್ತೆ. ಅದು ಗಾರ್ಡನಿಂಗ್ ಒಂಥರ ಥೆರಪಿ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಒಂದು ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು, ಅದನ್ನು ನೋಡ್ಕೊಳ್ಳೋದು, ನೀರು ಹಾಕೋದು, ಗೊಬ್ಬರ ಹಾಕೋದು, ಅದು ಬೆಳೆದಾದ್ಮೇಲೆ ಖುಷಿ ಪಡೋದು. ಸೊ ಆ ಥರ ಒಂದು ಟ್ರೀಟ್ಮೆಂಟ್ ಥರ ಆಗ್ತಾ ಇರುತ್ತೆ. ಆಮೇಲೆ ದಾಸವಾಳದ ಹಾಕಿದ್ದಾರೆ, ರೋಸ್ ಹಾಕಿದ್ದಾರೆ. ಇದೆಲ್ಲ ನಾನು ಟೆರೇಸ್ ಮೇಲೆ ಹೋಗೋದೇ ಕಡಿಮೆ.
ಆಮೇಲೆ ಪುದೀನ ಹಾಕಿದ್ದಾರೆ. ಇವರಿಗೆ ಹಸ್ಬೆಂಡ್ಗೆ ಮತ್ತು ಅತ್ತೆಗೆ ಹತ್ತಕ್ಕಾಗಲ್ಲ, ಅತ್ತೆ ಕೆಳಗಡೆ ಎಲ್ಲ ನೋಡ್ಕೋತಾರೆ, ಕೆಳಗಡೆ ಅಷ್ಟೇ. ಹಸ್ಬೆಂಡು ಮೇಲೆ ಎಲ್ಲ ಈ ಥರ ಸೀಡ್ಸ್ ಎಲ್ಲ ತಂದು ಟ್ರೈ ಮಾಡೋಣ ಅಂತ ನಾನು ಸುಮ್ಮನೆ ಆಡ್ಕೋತಾ ಇದ್ದೆ. ಇನ್ಮೇಲೆ ನಾವು ತರಕಾರಿ ಕೊಂಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಅಂತ. ಅದಕ್ಕೆ ನಮ್ಮ ಹಸ್ಬೆಂಡ್ ಕೌಂಟರ್ ಕೊಡ್ತಾಯಿದ್ರು, ಕೊಂಡ್ಕೊಳ್ಳೋದೆಲ್ಲ ನಾವೇ ವ್ಯಾಪಾರ ಮಾಡಬೇಕು, ಅಷ್ಟು ಬರುತ್ತೆ ನೋಡ್ಕೊ ಅಂತ ಅಂತಿದ್ರು. ಸೊ ನೋಡೋಣ, ಏನೋ ಒಂಥರ ಖುಷಿ, ಟ್ರೈ ಮಾಡೋಣ ಅಂತ, ಆಯಿತಾ. ಈ ಥರ ಟೆರೇಸ್ ಗಾರ್ಡನಿಂಗ್ ಮಾಡ್ತಾಯಿದ್ರೆ ಮೇಲೆ ಹೋಗಿ ನಮ್ಮ ಮನೆ ಗಿಡಗಳಲ್ಲಿ ಕೆಲವು ತರಕಾರಿ ಎಲ್ಲ ಬಂದಿರೋದು, ಹೂಗಳು ಬಂದಿರೋದು, ಅದೆಲ್ಲ ತುಂಬ ಖುಷಿಯಾಗುತ್ತೆ. ಸೊ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಈಗ ನಾವು ಅದನ್ನು ಮಾಡ್ತಾಯಿದ್ದೀವಿ. ಅದು ಮನೆ ಕಟ್ಟಬೇಕಾದ್ರೇ ಪ್ಲ್ಯಾನ್ ಇತ್ತು. ಅಲ್ಲಿ ನಮ್ಮ ಹಳೆ ಮನೆ ಹತ್ರ ನೀವು ನೋಡಿದ್ದೀರಲ್ವ, ಎಷ್ಟು ಅತ್ಯಂತೂ ಸಿಕ್ಕಾಬಟ್ಟೆ ಬೆಳೆಸಿದ್ರು. ಬದನೆಕಾಯಿ, ಬೆಂಡೆಕಾಯಿ, ಏನೇನೋ ಹೂಗಳಂತೂ ಸಿಕ್ಕಾಬಟ್ಟೆ ಬೆಳೆಸಿದ್ರು. ಸೊ ಇಲ್ಲಿ ಸ್ವಂತ ಮನೆ ಅಂದರೆ ಆ ಥರ ಪ್ಲ್ಯಾನ್ ಮಾಡಿಕೊಂಡೇ ಇರ್ತೀವಲ್ವ. ಸೊ ಅದಕ್ಕೇ ಇಲ್ಲಿ ಸ್ವಲ್ಪ ಅದು ಕೋಕೋ ಪಿಟ್ಟದು ಪೌಡ್ರೆಲ್ಲ ಫಸ್ಟ್ ಹಾಕಿದ್ರು, ಅಲ್ಲೆಲ್ಲಿ ತೂತು ಮಾಡಿಬಿಟ್ಟು. ಆಮೇಲೆ ಒಂದು ಕಡೆ ಪಾಲಕು, ಒಂದು ಕಡೆ ಹೂವಿಂದು, ಇನ್ನೊಂದು ಕಡೆ ಸಬ್ಸಿಗೆ, ಇನ್ನೊಂದು ಕಡೆ ಹೀರೆಕಾಯಿ, ಕುಂಬಳಕಾಯ್ದೆಲ್ಲ ಕೆಳಗಡೆ ಹಾಕಿದ್ದಾರೆ. ಹೀರೆಕಾಯಿನೂ ಕೆಳಗಡೆ ಅನಿಸುತ್ತೆ, ಅದೆಲ್ಲ ಬಳ್ಳಿದೆಲ್ಲ ಕೆಳಗಡೆ ಹಾಕಿದ್ದಾರೆ. ಯಾವ್ದ್ಯಾವುದು ಚೆನ್ನಾಗಿ ಹೂವು ಬರುತ್ತೆ, ಪ್ಲಾಂಟ್ ಇರುತ್ತೆ, ಅದು ಕ್ಲೈಂಬರು ಕ್ರೀಪರು ಅಂತ ಹೇಳ್ತಾರೆ, ಅಂದರೆ ಬಳ್ಳಿ ಥರ ಇರೋದೆಲ್ಲ ಕೆಳಗಡೆ ನೆಲಕ್ಕೆ ಹಾಕಿದ್ದಾರೆ. ಸೊ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಇವಳು ಚಿಕ್ಕವಳಿಗೆ ಆ್ಯಕ್ಚುಲಿ ಓದಿಸ್ತಾ ಇದ್ದೆ, ಟೆಸ್ಟ್ ಇತ್ತು. ಅವಳಿಗೆ ಬ್ರೇಕ್ ಬೇಕು ಅಂದ್ಕೊಂಡು ಮೇಲೆ ಬಂದು, ಸರಿ ಹೆಂಗಿದ್ರು ಅವಳಿಗೂ ಫ್ರೀ ಆಗಿತ್ತಲ್ಲ, ಅವಳು ಬಂದಿಲ್ಲ ಅಂದರೆ ನಾನು ಬರ್ತಿರ್ಲಿಲ್ಲ, ಅವಳನ್ನ ಓದಿಸ್ಕೊಂಡು ಕೂತ್ಕೋತಾ ಇದ್ದೆ. ಅವಳು ಬಂದಲ್ಲ ಅಂತ ನಾನು ಬಂದು ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಪುದೀನ ಇದೆಲ್ಲ ಕಿತ್ಕೊಂಡು ಆದಮೇಲೆ ಎಷ್ಟಿದೆ ಪುದೀನ, ಅದೆಲ್ಲ ಆರಾಮಾಗಿ ಬೆಳ್ಕೊಂಬಿಡುತ್ತೆ. ಆಮೇಲೆ ಇನ್ನೂ ಎಷ್ಟೊಂದು ತಂದಿದ್ರು, ಏನು ಮೆಂತ್ಯ ಕಾಳ್ದು, ಬೆಂಡೆಕಾಯ್ದು, ಆ ಥರ ಎಲ್ಲ ಸೀಡ್ಸ್ ತಂದಿದ್ದಾರೆ. ನೀವು ಎಷ್ಟು ಪ್ರೊಸೀಜರ್ ಫಾಲೋ ಮಾಡ್ತಾರೋ ಹಂಗೆ ಹೇಳ್ತಾ ಇದ್ದಿದ್ದು ಹಸ್ಬೆಂಡು. ಅದು ಬೀಜೋಪಚಾರ ಮಾಡೋದು, ಅದಕ್ಕೆ ಎಷ್ಟೊಂದು ಫರ್ಟಿಲೈಸರ್ಸ್ ಏನು ಹಾಕ್ತಿಲ್ಲ, ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕ್ತಿಲ್ಲ, ಬಟ್ ಗೊಬ್ಬರ ಹಾಕ್ತಿದ್ದೀವಿ, ಆಯಿತಾ, ಕಾಂಪೋಸ್ಟ್ ಹಾಕ್ತಾಯಿದ್ದೀವಿ. ಅದನ್ನೆಲ್ಲ ಹಾಕಿ ನೋಡಿಕೊಂಡ್ರೆ ಚೆನ್ನಾಗಿ ಜಾಸ್ತಿನೂ ನೀರು ಹಾಕಬಾರ್ದಂತ. ಇನ್ಫ್ಯಾಕ್ಟ್ ಹಸ್ಬೆಂಡ್ ಅದೇ ಅಂತಿದ್ರು, ಜಾಸ್ತಿನೂ ನೀರು ಹಾಕಬಾರ್ದು, ಎಷ್ಟು ಬೇಕೋ ಅಷ್ಟನ್ನು ಹಾಕ್ತಾಯಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ. ಸೊ ಅದನ್ನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ನಾವೇನು ತಪ್ಪು ಮಾಡೋದು ಅಂದರೆ, ಮಕ್ಕಳ ಮುಂದೆ ಯಾವತ್ತೂ ಜಗಳ ಆಡೋಕ್ಕೆ ಹೋಗಬಾರ್ದು. ಎಸ್ಪೆಷಲಿ ಹಸ್ಬೆಂಡ್ ವೈಫ್ ಮಧ್ಯೆ ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಬಂದೇ ಬರುತ್ತಿಲ್ಲ ಅಂತಲ್ಲ, ಬಟ್ ಅದು ಯಾವತ್ತೂ ಮಕ್ಕಳ ಮುಂದೆ ತೋರಿಸ್ಕೊಳಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಬಂದು ಪೇಷನ್ಸ್ ಇಲ್ದಂಗೆ ನಡ್ಕೊಳ್ಳೋದು. ಅವ್ರಿಗೆ ಯಾವಾಗ ಜಡ್ಜ್ಮೆಂಟ್ ಬಂದ್ಬಿಡುತ್ತೆ, ನಮ್ಮ ಪೇರೆಂಟ್ಸಿಗೆ ಪೇಷನ್ಸ್ ಇಲ್ಲ ಅಂತ ಬಂದ್ಬಿಡುತ್ತೆ, ಅವರು ನಮಗೆ ರೆಸ್ಪೆಕ್ಟ್ ತೋರಿಸೋದನ್ನು ಸ್ಟಾಪ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ನಮ್ಮ ತಪ್ಪಿದ್ರೂ ಕೂಡ ನಾವು ಸಾರಿ ಕೇಳಲ್ಲ ಅಲ್ವಾ, ಆಗ ನಾವಿನ್ನೂ ರೆಸ್ಪೆಕ್ಟ್ನ ಕಳ್ಕೊತೀವಿ. ನಮ್ಮ ತಪ್ಪಿದೆ ಅಂದರೆ ನಮಗೆ ಈಗೋ ಪ್ರಾಬ್ಲಮ್ ಇರುತ್ತೆ, ನಾವು ಏನಕ್ಕೆ ಸಾರಿ ಕೇಳೋದು ಅಂತ, ಆಯಿತಾ. ಆ ಥರ ಇರಬಾರ್ದು. ನಾವೇನಾದ್ರು ತಪ್ಪಿದ್ದೀವಿ ಅಂದರೆ ನಾನಂತೂ ಫಸ್ಟ್ ಹೋಗಿ ಸಾರಿ ಕೇಳ್ತೀನಿ. ಅದು ನಾನಿ ಹತ್ರ ಅಂತೂ ನಾನೇನಾದರೂ ಕೋಪ ಅದು ಇದು ಏನಾದ್ರು ಟೆನ್ಷನಲ್ಲಿ ಈ ನಡುವೆ ಸಿಕ್ಕಾಪಟ್ಟೆ ಕಡಿಮೆ ಆಗೋಗಿದೆ ನಂದು. ಯಾಕೆಂದರೆ ನಾನೀಗ ಬೆಳೀತಿದ್ದಾಳೆ, ಆಯಿತಾ. ಅವಳ ಮುಂದೆ ನಾವು ತುಂಬ ಕೋಪ ಮಾಡ್ಕೊಳ್ಳೋದು ಅದೆಲ್ಲ ಸರಿ ಹೋಗಲ್ಲ. ನಾವು ಪೇಷನ್ಸಿಂದ ಇರಲೇಬೇಕಾಗುತ್ತೆ. ನನ್ನ ಪೇಷನ್ಸ್ ಮೇನ್ ರೀಸನ್ ನನ್ನ ಹಸ್ಬೆಂಡು. ಅವರೇ ಹೇಳೋದು, ಕಾಮಾಗಿರು ಅಂತ ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ಏನೇ ಇದ್ದರೂ ಕೂಡ ಪೇಷನ್ಸ್ನ ಕಳ್ಕೊಬಾರ್ದು. ಏನಾದರೂ ತಪ್ಪು ಮಾಡಿದ್ದೀವಿ ಅಂದರೆ ಹೋಗಿ ಸಾರಿ ಕೇಳೋದ್ರಿಂದ ನಾವು ಚಿಕ್ಕವರಾಗಲ್ಲ, ಅವ್ರ ಮುಂದೆ ಇನ್ನೂ ದೊಡ್ಡವರಾಗ್ತೀವಿ. ನೆಕ್ಸ್ಟ್ ಬಂದು ಚೈಲ್ಡ್ ಮೈಂಡ್ ಸೆಟ್ನ ನಾವು ಅರ್ಥನೇ ಮಾಡ್ಕೊಳ್ಳಲ್ಲ. ಅವ್ರಿಗೇನು ಇಂಟ್ರೆಸ್ಟು, ಅವ್ರಿಗೇನು ಕಷ್ಟ ಆಗ್ತಾಯಿದೆ, ಅವರು ಪೇರೆಂಟ್ಸಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಸ್ಕೂಲಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ತಿದೆಯಾ, ಅವ್ರ ಥಿಂಕಿಂಗ್ ಹೆಂಗಿದೆ, ಥಾಟ್ ಪ್ರೊಸೆಸ್ ಹೆಂಗಿದೆ, ಏನಾನ ಇರಲಿ ಕುತ್ಕೊಂಡು ಮಾತಾಡಲ್ಲ ಅವರು. ಸೊ ಆ ಮೈಂಡ್ ಸೆಟ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಪೇರೆಂಟ್ಸು ಮಿಸ್ಟೇಕ್ ಮಾಡ್ತಿರ್ತಾರೆ. ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಎಷ್ಟೊಂದು ಜನ ಪೇರೆಂಟ್ಸ್ ಅವ್ರ ಪ್ರಪಂಚದಲ್ಲಿ ಅವ್ರು ಇರ್ತಾರೆ. ನೀವೇ ನಂಬಲ್ಲ, ಎಷ್ಟೊಂದು ಜನ ಫಾದರ್ಸ್ ಎಸ್ಪೆಷಲಿ ಅವ್ರ ಮಕ್ಕಳು ಯಾವ ಕ್ಲಾಸು, ಯಾವ ಸೆಕ್ಷನ್ನು ಏನೂ ಗೊತ್ತಿರಲ್ಲ, ಅವ್ರ ಟೀಚರ್ ಯಾರು ಏನೂ ಗೊತ್ತಿರಲ್ಲ. ಯೂಶ್ವಲಿ ಇದು ಪ್ರಾಕ್ಟಿಕಲಿ ಹೌದು. ಬಟ್ ವಿಪರ್ಯಾಸ ಏನು ಅಂದರೆ, ಈ ನಡುವೆ ಮದರ್ಸೂ ಅಷ್ಟು ಇಂಟ್ರೆಸ್ಟ್ ತೊಗೊಳ್ಳಲ್ಲ. ಆಗ ಮಕ್ಕಳು ಏನಾಗ್ತಾರೆ ಯೋಚನೆ ಮಾಡಿ. ಇಬ್ಬರೂ ಬ್ಯುಸಿಯಾಗೋಗ್ತಾರೆ, ಇಬ್ಬರೂ ದುಡ್ಡಿನ ಹಿಂದೆ ಹೋಗ್ತಾರೆ, ನನ್ನ ಕೆರಿಯರು ಅಂತ ಕಾಂಪಿಟೇಷನ್ ಮೇಲೆ ಹೋಗ್ತಾ ಇರ್ತಾರೆ. ಸೊ ಆಗ ಮಕ್ಕಳು ಬಲಿಪಶು ಆಗ್ತಾರೆ ಅಂತ ಅನಿಸುತ್ತೆ ನನಗೆ. ಸೊ ಅದಕ್ಕೆ ಏನೇ ಆದರೂ ಕೂಡ ಮಕ್ಕಳ ಬಗ್ಗೆ ಇಂಪಾರ್ಟೆಂಟು. ನನಗೆ ಪ್ರಾಕ್ಟಿಕಲಿ ಏನು ಅನಿಸುತ್ತೆ ಅಂದರೆ, ಈ ಜನ್ರೇಷನ್ ಈಗ 2025 ಸುಮಾರು ಜನ ನನ್ನ ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸೇ ಕೆಲವರು ವರ್ಕ್ ಮಾಡ್ತಿದ್ದಾರೆ, ಕೆಲವರು ಹೌಸ್ ವೈಫ್ ಆಗಿದ್ದಾರೆ. ಸೊ ಅದು ಫೈನ್, ಅದು ಅವರು ಹೌಸ್ ವೈಫ್ ಆಗಿರೋದು ಫೈನ್, ಅದೇನದು ದೊಡ್ಡ ಇದೇನಲ್ಲ. ಬಟ್ ಇನ್ನೂ 20 ವರ್ಷ ಆಗಿದ ತಕ್ಷಣ ಹೆಣ್ಮಕ್ಳು 100% ಕೆಲಸ ಮಾಡಬೇಕು ಅನ್ನೋ ಸ್ಥಿತಿ ಬಂದ್ಬಿಡುತ್ತೆ. ಸೊ ಆ ಜನ್ರೇಷನ್ ಬಂದಾಗ ನಮ್ಮ ಮಕ್ಕಳನ್ನ ಪ್ರಿಪೇರೇ ಮಾಡಿಲ್ಲ.
ಅಂದರೆ ನಾವು ಹೇಗೆ? ಸೊ ಬರೀ ನಮ್ಮ ಕೆರಿಯರು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮಕ್ಕಳ ಕೆರಿಯರ್ನ ಯಾರು ಯೋಚನೆ ಮಾಡೋರು ಅಲ್ವಾ? ಐದರ್ ಫಾದರ್ ಆರ್ ಮದರ್. ನಾನು ಬರೀ ಮದರ್ದು ಅಂತ ಹೇಳಲ್ಲ. ಫಾದರ್ ಬ್ಯುಸಿ ಇದ್ದಾಗ ಮದರ್ ಬ್ಯುಸಿ ಇದ್ದಾಗ ಫಾದರು ಡೆಫಿನೆಟ್ಲಿ ಮಕ್ಕಳ ಬಗ್ಗೆ ನೋಡ್ಕೊಳ್ಳೇಬೇಕು. ನೆಕ್ಸ್ಟ್ ಬಂದು ಗಂಡ್ಮಕ್ಳ ವಿಷಯದಲ್ಲಿ ಮೇಯ್ನಾಗಿ ಅವ್ರ ಮ್ಯಾನರ್ಸ್ ಬಗ್ಗೆ, ಹೆಣ್ಮಕ್ಳ ವಿಷಯದಲ್ಲಿ ಅವ್ರ ನಡವಳಿಕೆ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸ್ಬೇಕು. ಗಂಡು ಮಕ್ಳಿಗೆ ಹೇಳ್ತಾನೆ ಇರಬೇಕು, ಗರ್ಲ್ಸ್ಗೆ ರೆಸ್ಪೆಕ್ಟ್ ಮಾಡು, ಯಾವ ರೀತಿ ಬಿಹೇವ್ ಮಾಡ್ಕೋಬೇಕು, ಪ್ರತಿಯೊಂದೂ ಅಷ್ಟೇ. ಆಮೇಲೆ ನಾನು ಎಷ್ಟೊಂದು ಜನನ ನೋಡಿದ್ದೀನಿ, ಈವನ್ ನಮ್ಮ ಮನೇಲೂ ನಮ್ಮ ರಿಲೇಟಿವ್ಸಲ್ಲೂ ಅಷ್ಟೇ, ಈ ಕೆಲಸ ಹುಡುಗಿರು ಮಾಡಬೇಕು, ಈ ಕೆಲಸ ಹುಡುಗರು ಮಾಡಬೇಕು, ಆ ಥರ ಏನು ಡಿವಿಷನ್ ಆಫ್ ವರ್ಕು ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ರಿಲೇಟಿವ್ಸಲ್ಲೇ ಗಂಡು ಮಕ್ಕಳು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ, ಇನ್ಫ್ಯಾಕ್ಟ್ ಪ್ರೌಡ್ ಫೀಲ್ ಆಗುತ್ತೆ. ಸೊ ಆ ಥರ ಈಕ್ವಾಲಿಟಿ ಆಫ್ ವರ್ಕ್ ಇರ್ಬೋದು, ಆಮೇಲೆ ಹೆಣ್ಮಕ್ಳನ್ನ ನೋಡೋ ದೃಷ್ಟಿ ಇರ್ಬೋದು, ಆ ಥರ ಎಲ್ಲ ಗಂಡು ಮಕ್ಳಿಗೆ ಟ್ರೈನ್ ಮಾಡ್ತಾಯಿದ್ರೆ ಮುಂದೆ ನಿಮ್ಮ ಹೆಸರು ಹಾಳಾಗಲ್ಲ, ಅವ್ರ ಕೆರಿಯರು ಚೆನ್ನಾಗಿರುತ್ತೆ. ನಾವು ಸ್ಟಾರ್ಟಿಂಗಿಂದನೇ ಅವ್ರಿಗೆ ಹೇಳ್ತಾ ಬಂದರೆ ಇನ್ಫ್ಯಾಕ್ಟ್ ಎಲ್ಲರೂ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು ಅಂತ ಹೇಳ್ತಾ ನಾನು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇವೆಲ್ಲ ಪೇರೆಂಟಿಂಗ್ ಮಿಸ್ಟೇಕ್ಸು ನಾವು ನಮ್ಮ ಅನುಭವಗಳಿಂದನೇ ಕಲಿತೀವಿ. ಒಂದೊಂದು ಸತಿ ನಾವು ಮಾಡ್ತೀವಿ, ಬಟ್ ನೆಕ್ಸ್ಟ್ ಟೈಮ್ ಅದನ್ನು ರಿಪೀಟ್ ಆಗ್ದಂಗೆ ಚೆನ್ನಾಗಿ ನೋಡಿಕೊಂಡು ಲೈಫ್ನ ಲೀಡ್ ಮಾಡಿ ಮಕ್ಕಳನ್ನ ಬೆಳೆಸಿದ್ರೆ ಮಾತ್ರ ಒಂದು ಏಜ್ವರೆಗೂ ಕಷ್ಟ ಆಗುತ್ತೆ. ಅವ್ರಿಗೆ ತಿದ್ದಿ ಬುದ್ಧಿ ಎಲ್ಲ ಹೇಳಿ ಮಾಡಿದ್ರೆ ಒಂದು ಏಜ್ವರೆಗೂ ಕಷ್ಟ ಆಗ್ತಿರುತ್ತೆ. ಆಮೇಲೆ ನಮಗೆ ಅನಿಸುತ್ತೆ, ಹೌದಲ್ವಾ, ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು, ಮಕ್ಕಳೇನೋ ಒಂದು ಲೆವೆಲ್ಗೆ ಒಳ್ಳೆ ರೀತಿಲಿ ಸೆಟ್ಲಾದರು, ಕೆರಿಯರಲ್ಲಿ ಏನೋ ಸೆಟ್ಲಾದರು, ಕೈ ತುಂಬ ಸಂಪಾದನೆ ಮಾಡ್ತಾಯಿದ್ದಾರೆ, ಆಮೇಲೆ ಒಂದು ಬ್ಲ್ಯಾಕ್ ಮಾರ್ಕ್ ಇರಲ್ಲ ಕೆರಿಯರಲ್ಲಿ, ಪರ್ಸ್ನಲ್ ಲೈಫಲ್ಲಿ, ಪ್ರೊಫೆಷ್ನಲ್ ಲೈಫಲ್ಲಿ ಅಂದರೆ ಹೌದು, ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅಂತ ಅನಿಸಿರುತ್ತೆ. ಸೊ ಅದಕ್ಕೇ ಈ ಪೇರೆಂಟಿಂಗ್ ಮಿಸ್ಟೇಕ್ಸ್ನ ಮಾಡ್ತೀವಿ, ಇಲ್ಲ ಅಂತಲ್ಲ, ಬಟ್ ಆದಷ್ಟು ಮಿನಿಮೈಸ್ ಮಾಡಿಕೊಂಡು, ಕಡಿಮೆ ಮಾಡಿಕೊಂಡು ಮಕ್ಕಳನ್ನ ಬೆಳೆಸಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇರ್ತೀನಿ. ಚಾನಲ್ ಇಷ್ಟ ಆದರೆ, ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಿಮ್ಮ ಅಭಿಪ್ರಾಯ ಮತ್ತು ಬೇರೆ ಪೇರೆಂಟಿಂಗ್ ಸಜೆಷನ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾರನ್ನ ನೋಡೋರು, ಓದೋರ್ಗೂ ಅವ್ರಿಗೂ ಯೂಸ್ ಆಗುತ್ತೆ. ನಮಸ್ಕಾರ.